ದಕ್ಷಿಣ ವಿಧಾನಸಭಾ ಚುನಾವಣೆಗೆ ಸಿಬ್ಬಂದಿಗಳ ಕೊರತೆಯಾಗಲಿದ್ದು, ಚುನಾವಣೆಗೆ ಪಿಯುಸಿ ಉಪನ್ಯಾಸಕರು ಸೇರಿದಂತೆ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ, ಜಿಲ್ಲಾ ಪಂಚಾಯಿತಿ ಕಚೇರಿ ಸಿಬ್ಬಂದಿಗಳನ್ನು ಚುನಾವಣಾ ಸಿಬ್ಬಂದಿಗಳಾಗಿ ಬಳಸಿಕೊಳ್ಳುತ್ತಿದ್ದೇವೆಂದು ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪಿಯುಸಿ ಪರೀಕ್ಷೆ ಮುಗಿದಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತದೆ. ಅಷ್ಟೇ ಅಲ್ಲದೆ ಏಪ್ರಿಲ್ 1ರಿಂದ 15ರವರೆಗೆ ಸೆನ್ಸಸ್ ನಡೆಯಲಿದ್ದು ಚುನಾವಣೆಗೆ ಸಿಬ್ಬಂದಿ ಕೊರತೆ ಆಗಲಿದೆ. ಹಾಗಾಗಿ ಪಿಯುಸಿ ಉಪನ್ಯಾಸಕರನ್ನು ಚುನಾವಣಾ ಸಿಬ್ಬಂದಿಗಳಾಗಿ ಬಳಸಿಕೊಳ್ಳುತ್ತಿದ್ದು, ಮಾರ್ಚ್ 19ರಂದು ಉಪನ್ಯಾಸಕರಿಗೆ ಜಿಲ್ಲಾಡಳಿತದ ತುಂಗಾಭದ್ರಾ ಸಭಾಂಗಣದಲ್ಲಿ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಉಪನ್ಯಾಸಕರು ತರಬೇತಿಗೆ ಹಾಜರಾಗದೇ ಇದ್ದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಾರ್ಚ್ 19 ಸೇರಿದಂತೆ 2 ದಿನ ಉಪನ್ಯಾಸಕರು ಹಾಗೂ ಕಚೇರಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುವುದು. ಇದಾದ ಬಳಿಕ ಏಪ್ರಿಲ್ 1ರಂದು ಪಿಯುಸಿ ವ್ಯಾಲ್ಯೂಯೇಷನ್ ಮುಕ್ತಾಯಗೊಳ್ಳಲಿದ್ದು, ಏಪ್ರಿಲ್ 3ರಂದು ದಾವಣಗೆರೆಯ ಸಿದ್ಧಗಂಗಾ ಶಾಲೆಯಲ್ಲಿ ಎಲ್ಲರಿಗೂ ಒಟ್ಟಿಗೆ ತರಬೇತಿ ನೀಡಲಾಗುವುದು. ಒಂದು ವೇಳೆ ಉಪನ್ಯಾಸಕರು ಚುನಾವಣಾ ತರಬೇತಿಗೆ ಗೈರಾದರೆ ಅವರ ವಿರುದ್ಧ ಕ್ರಮ ಶತಸಿದ್ಧ ಎಂದು ಎಚ್ಚರಿಕೆ ನೀಡಿದರು. PRO 341 PROಸ್ಗಳು ಬೇಕಾಗುತ್ತೆ. APRO 341, ಫಸ್ಟ್ PO ಅಂದರೆ ಪೋಲಿಂಗ್ ಆಫೀಸರ್ಸ್ 341, ಸೆಕೆಂಡ್ ಪೋಲಿಂಗ್ ಆಫೀಸರ್ 341, ಒಟ್ಟು 1364 ಜನ ಚುನಾವಣೆಗೆ ಸಿಬ್ಬಂದಿ ಬೇಕಾಗ್ತಾರೆ. ನಾವು ಬೇರೆ ಬೇರೆ ತಾಲೂಕಿನಿಂದನೂ ತೆಗೆದುಕೊಳ್ತಾ ಇದ್ದೀವಿ ಉಪನ್ಯಾಸಕರನ್ನ. ಜಗಳೂರು, ಹರಿಹರ, ಚನ್ನಗಿರಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಪನ್ಯಾಸಕರನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಇದಲ್ಲದೆ ನಾವು ಸೇಫರ್ ಸೈಡು ನಮ್ಮ ಕಚೇರಿಯ ಸಿಬ್ಬಂದಿಯನ್ನು ಒಳಗೊಂಡಂತೆ ನಾವು ನಾಳೆ ತರಬೇತಿಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ FDA SDAಗಳಿದಾರಲ್ಲ ಅವರನ್ನು ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ZP ಆಫೀಸ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ಯಾರನ್ನೂ ಎಕ್ಸಂಪ್ಷನ್ ಕೊಡ್ತಾ ಇಲ್ಲ ನಮ್ಮ ಕಚೇರಿಯನ್ನು ಒಳಗೊಂಡಾಗೆ. ಹಾಗಾಗಿ ಎಲ್ಲ ಸರ್ಕಾರಿ ಸಿಬ್ಬಂದಿಗಳು ಚುನಾವಣಾ ಕೆಲಸಕ್ಕೆ ದಯಮಾಡಿ ಶಿಸ್ತಿನಿಂದ ಬಂದು ತರಬೇತಿನ ತೆಗೆದುಕೊಂಡು ಈ ಚುನಾವಣೆಯನ್ನು ಯಶಸ್ವಿಯಾಗೋಕ್ಕೆ ಸಹಕಾರ ಕೊಡ್ತೀರಿ ಅಂತೇಳಿ ನಾನು ಮತ್ತು CO ಸಾಹೇಬಿಬ್ಬರು ನಾವು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀವಿ. ಚುನಾವಣೆಗೆ ಸಂಬಂಧಪಟ್ಟಂಗೆ ನಾಳೆ ತರಬೇತಿ ಕೊಡ್ತಾ ಇದ್ದೀವಿ. ಏಕೆಂದರೆ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಯುಗಾದಿ ಹಬ್ಬ ದಿನ ಕೊಡ್ತಾ ಇದ್ದಾರೆ ಅಂತ ಒಂದು ಬರಬಹುದು. ಯಾಕೆ ಯುಗಾದಿ ಹಬ್ಬ ದಿನವೇ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಫಸ್ಟ್ PUC ಉಪನ್ಯಾಸಕರಿಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾಳೆ ಬಿಟ್ಟರೆ ನಮಗಿನ್ಯಾವುದು ದಿನ ಸಿಗೋದಿಲ್ಲ. ಅವರು ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ. 20ನೇ ತಾರೀಕಿಂದ 1 ಏಪ್ರಿಲ್ವರೆಗೂ ವ್ಯಾಲ್ಯೂಯೇಷನ್ಗೆ ಹೋಗ್ಬಿಡ್ತಾರೆ ಅವರು. ಹಾಗಾಗಿ ನಾಳೆ ತರಬೇತಿ ಇಟ್ಕೊಂಡಿದ್ದೀವಿ. ಮತ್ತು 3ನೇ ತಾರೀಕು ಅವರು ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡು ಬಂದ ನಂತರ 3ನೇ ತಾರೀಕು ನಾವೆಲ್ಲ ಸಿಬ್ಬಂದಿಗಳಿಗೂ ಸೇರಿ ಸಿದ್ಧಗಂಗಾ ಸ್ಕೂಲ್ನಲ್ಲಿ ತರಬೇತಿಯನ್ನು ಇಟ್ಕೊಂಡಿದ್ದೀವಿ. ಸಿದ್ಧಗಂಗಾ ಸ್ಕೂಲ್ನಲ್ಲಿ ಈ ತರಬೇತಿಗೆ ನಮ್ಮ ಜಿಲ್ಲೆಗೆ ಚುನಾವಣಾ ವೀಕ್ಷಕರಾಗಿ ಬಂದಿರತಕ್ಕಂಥವರು ಇದ್ದಾರೆ. ಅವರು ಈಗಾಗಲೇ ಬಂದಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರು ಕೂಡ ವಿಸಿಟ್ ಮಾಡ್ತಾರೆ. ಹಾಗಾಗಿ ಯಾರು ಚುನಾವಣಾ ಸಿಬ್ಬಂದಿಗಳು ಕೂಡ ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಾದ ನಂತರ SLC ಎಕ್ಸಾಮ್ ಮುಗಿದ ತಕ್ಷಣ ಅವ್ರು SLC ವ್ಯಾಲ್ಯೂಯೇಷನ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ನಮಗೆ ಸಿಬ್ಬಂದಿಯೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಯಾರು ಕುಂಟು ನೆಪಗಳನ್ನು ಹೇಳದೆ ಚುನಾವಣೆ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾವು ಖಂಡಿತ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ. ಯಾರು ವಿಶೇಷ ವಿಕಲಚೇತನರಿದ್ದಾರೆ ಅವ್ರಿಗೆ ಯಾರಿಗೆ ಎಕ್ಸಾಮ್ಷನ್ ಬೇಕು ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ. ಪ್ರೆಗ್ನೆಂಟ್, ವಿಶೇಷ ಚೇತನರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅವರನ್ನು ಬಿಟ್ಟರೆ, ನನಗೆ BP ಇದೆ, ನನಗೆ ಶುಗರ್ ಇದೆ ಅಂತಕ್ಕಂಥವ್ರು, ಅದು ಕಾಯಿಲೆನೇ ಅಲ್ಲ BP ಶುಗರು. ಕೆಲಸ ಮಾಡೋದಕ್ಕೆಲ್ಲ ಚೆನ್ನಾಗಿರ್ತಾರೆ ಅವರು, ಬೇರೆ ಕೆಲಸ ಮಾಡೋದಕ್ಕೆಲ್ಲ ಚೆನ್ನಾಗಿರ್ತಾರೆ. ಚುನಾವಣೆ ಕೆಲಸ, ನಮ್ಮ ಸೆನ್ಸಸ್ಗಳು ಅಂತ ಹೇಳಿದ್ರೆ ಎಲ್ಲ ಕಾಯಿಲೆಗಳು ಬಂದ್ಬಿಡುತ್ತವೆ ಅವರಿಗೆ. ಹಾಗಾಗಿ ಯಾರೂ ಕೂಡ ಎಕ್ಸಾಮ್ಷನ್ ಕೇಳದೆ ಚುನಾವಣಾ ಕೆಲಸದಲ್ಲಿ ಭಾಗಿಯಾಗಬೇಕು. ಈಗ ನಾವು ಆದೇಶ ಮಾಡಿದರೂ ಕೂಡ ಯಾರಾದರೂ ಬ್ರೆಸ್ಟ್ ಫೀಡಿಂಗ್ ಅಂದರೆ ಹಾಲುಣಿಸ್ತಕ್ಕಂಥ ತಾಯಿಯಂದಿರು ಅಥವಾ ವಿಶೇಷ ಚೇತನರಿದ್ದರೆ ಅವರು ಚುನಾವಣೆಗೆ ಇಲ್ಲಿ ಬಂದು ನಮ್ಮಿಂದ ಎಕ್ಸಾಮ್ಷನ್ ತೆಗೆದುಕೊಂಡು ಹೋಗ್ಬೋದಾಗಿರ್ತದೆ. ಸೊ ಪ್ರಿಸೈಡಿಂಗ್ ಆಫೀಸರ್ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಸೊ ಮೊದಲನೇ ದಿನ ಒಂದು ದಿನ ಹೋಗಿ ಅಲ್ಲೇ ಉಳ್ಕೊಂಡು
ಅದು ನಮ್ಮ ಟ್ರೈನಿಂಗೂ ಹಾಗೆ ಇರುತ್ತೆ. ಒಂದು ದಿನ ಅಲ್ಲಿ ಉಳ್ಕೊಂಡು ಅಲ್ಲೇ ಸ್ನಾನ ಮಾಡಿ ಅವ್ರದ್ದು ಏನೇನು ಸಮಸ್ಯೆಗಳು ತಿಳ್ಕೊಳ್ಳಿಕ್ಕೆ PR ಅಂತ ಕೆಲಸ ಮಾಡಿದೆ. ಅದಕ್ಕಾಗಿ ಅದರಲ್ಲಿ ಏನು ಭಯ ಪಡೋದು ಅವಶ್ಯಕತೆ ಇರಲ್ಲ. ಅದರ ಜೊತೆಗೆ ಏನಿರುತ್ತೆ ಅಂದರೆ ಇವಾಗ ನಾಳೆ ಫಸ್ಟ್ ಟ್ರೈನಿಂಗ್ ಇದೆ. ಸೊ ಫಸ್ಟ್ ಟ್ರೈನಿಂಗಲ್ಲಿ ಕೆಲವೊಬ್ಬರು ಜನ ಅಬ್ಸೆಂಟ್ ಇರ್ತಾರೆ. ಆಯಿತು ನೋಡೋಣ, ಎಕ್ಸಾಮ್ಷನ್ ತಗೊಳ್ಳೋಣ, ಏನಾದರೂ ಮಾಡೋಣ ಅಂತ. ಸೊ ಕಾರಣ ಇಲ್ಲದೆ ಎಕ್ಸಾಮ್ಷನ್ ಸಿಗಲಿಕ್ಕೆ ಕಷ್ಟ. ಯಾರು ಫಸ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಲ್ಲ ಅವ್ರ ಮೇಲೆ ನಾವು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಇದೆ, ಆ ಕಾಯ್ದೆ ಅಡಿ ಒಳಗಡೆ ನಾವು ಕ್ರಮ ಕೈಗೊಳ್ಳಬಹುದು. ಅದರ ಜೊತೆಗೆ ಯಾರು ಬರಲ್ಲ ಅವರಿಗೆ ಸೆಕೆಂಡ್ ಟ್ರೈನಿಂಗಲ್ಲಿ ಬರಲೇಬೇಕಾಗತ್ತೆ. ಸೊ ಫಸ್ಟ್ ಟ್ರೈನಿಂಗ್ ಮಿಸ್ ಮಾಡಿದರೆ ಮತ್ತು ಸೆಕೆಂಡ್ ಟ್ರೈನಿಂಗಲ್ಲಿ ಏನು ಹೇಳ್ಕೊಡ್ತಾರೆ ಅದು ಗೊತ್ತಾಗಲ್ಲ. ಸೊ ಅವರಿಗೆ ದಿನಕ್ಕೆ ಮತದಾನ ಯಾವಾಗ ಇದೆ 9ನೇ ಏಪ್ರಿಲ್ಗೆ, ಸೊ ಆ ದಿನ ಭಾಳ ಕಷ್ಟ ಹೋಗುತ್ತೆ ಟ್ರೈನಿಂಗ್ ಸರಿಯಾಗಿ ಅಟೆಂಡ್ ಮಾಡಿಲ್ಲ ಅಂದರೆ. ಸೊ ಕಡ್ಡಾಯವಾಗಿ ಫಸ್ಟ್ ಟ್ರೈನಿಂಗ್ ಮತ್ತು ಸೆಕೆಂಡ್ ಟ್ರೈನಿಂಗ್ ಅಟೆಂಡ್ ಮಾಡಲೇಬೇಕಾಗತ್ತೆ. ಯಾವುದೇ ಎಕ್ಸಾಮ್ಷನ್ ಇರಲ್ಲ.